ನಮಸ್ಕಾರ ಎಲ್ಲರಿಗೂ ಸರ್, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ಯತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮದೊಂದು ಕಳಕಳಿಯ ಪ್ರಾರ್ಥನೆ ಅಥವಾ ವಿನಂತಿ ಏನು ಅಂತಂದರೆ, ನೀವು ಸಬ್ಸ್ಕ್ರೈಬ್ ಆಗಿರೋದಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಯಾಕಂತಂದರೆ ಚಾನಲ್ ನೋಡ್ತಾ ಇರುವಂತಹ ವೀಕ್ಷಕರಲ್ಲಿ 75% ಜನ ನಾನ್ ಸಬ್ಸ್ಕ್ರೈಬರ್ಸ್ ಅಂತ ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ತೋರಿಸ್ತಾ ಉಂಟು. ನಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಬರ್ತದಲ್ಲ, ಅದರಲ್ಲಿ ಹಾಗೆ ತೋರಿಸ್ತಾ ಉಂಟು. ದಯವಿಟ್ಟು ನೀವು ವಿಡಿಯೋ ನೋಡ್ತಾ ಇದ್ದೀರಿ, ಭಾರಿ ಖುಷಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಸೊ ಅದು ನಮಗೆ ಇನ್ನೂ ಸಹ ಖುಷಿ ಕೊಡ್ತದೆ. ಡೇ 2 ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ನ ಡೇ 2 ಕೂಡ ಇಂಗ್ಲೆಂಡಿಗೆ ಸಲ್ಲುತ್ತಾ ಇದೆ. ಫಸ್ಟ್ ಡೇ ಬಿಲಾಂಗ್ಸ್ ಟು ಇಂಗ್ಲೆಂಡ್ ಅಂತ ಹೇಳಿದೆ, ಸೆಕೆಂಡ್ ಡೇ ಕೂಡ ಇಂಗ್ಲೆಂಡಿಗೆ ಅದು ಸಂದಿದೆ. ಸೂಪರಾಗಿ ಆಟ ಆಡ್ತಾ ಇದ್ದಾರೆ ಮಾರೆ, ಸೀರಿಯಸ್ಲಿ. ಥರ್ಡ್ ಟೆಸ್ಟನ್ನು ಹೀನಾಯಮಾನವಾಗಿ ಒಂದು 434 ರನ್ನುಗಳ ಹೀನಾಯಮಾನ ಸೋಲು. ಮತ್ತು ಅದು ಭಾರತದ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ, ಟೆಸ್ಟ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಭಾರತದ ಅತಿ ದೊಡ್ಡ ಗೆಲುವಾಗಿತ್ತು. ಸೊ ಅದರ ನಂತರ ಈ ಥರ ಕಮ್ಬ್ಯಾಕ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಫುಲ್ ಬಾಸ್ಬಾಲ್ ಗೀಸ್ಬಾಲ್ ಎಲ್ಲ ಪುಡಿ ಫುಲ್ ನರ್ವಸ್ ಆಗಿ ಹೋಗ್ತಾರೆ ಹಾಗೆ ಹೀಗೆ ಅಂತ. 112ಕ್ಕೆ ನಿನ್ನೆ ಏನು ಅವ್ರದ್ದು ಫಸ್ಟ್ ಸೆಷನ್ಲ್ಲ 5 ವಿಕೆಟ್ ಹೋಯ್ತಲ್ಲ, ಆಗ ಅಂದ್ಕೊಂಡೆ ಹೋಯ್ತು 150 ಆಲ್ಔಟ್ ಆಗ್ತಾರೆ, ಭಾರತಕ್ಕೆ ಇನ್ನೊಂದು ದೊಡ್ಡ ಜಯ ಸಿಗ್ತದೆ ಅಂತ. ಅಲ್ಲಿಂದ ಒಂದು ಚೇತರಿಕೆ ಕಂಡದ್ದು ಉಂಟಲ್ಲ, ಸೀರಿಯಸ್ಲಿ ಹ್ಯಾಟ್ಸ್ ಆಫ್. 2 ದಿನ ಕೂಡ ಅವ್ರಿಗೆ ಸಂದಿದೆ. ನಿನ್ನೆ ಅಟ್ಲೀಸ್ಟ್ ಓಕೆ 50% ಅಂದರೆ ಇಂಡಿಯಾ ಸಹ ಚೆಂದ ಆಡಿದೆ, ಇಂಗ್ಲೆಂಡ್ ಸಹ ಚೆಂದ ಆಡಿದರು ಅಂತ ಹೇಳ್ಬೋದಿತ್ತು. ಬಟ್ ಇವತ್ತು ಕಂಪ್ಲೀಟಾಗಿ ಕ್ರೆಡಿಟ್ ಅವರಿಗೆ ಹೋಗಬೇಕು. ಸೂಪರಾಗಿ ಆಡಿದರು. ನಿನ್ನೆ 302ಕ್ಕೆ 7 ವಿಕೆಟ್ಗಳನ್ನು ಕಳೆದುಕೊಂಡು ಆಟ ಮುಂದುವರಿಸಿದಂಥ ಇಂಗ್ಲೆಂಡ್ 353 ತನಕ ಇನ್ನಿಂಗ್ಸ್ ಮುಂದುವರಿಸ್ಕೊಂಡು ಹೋದರು. ನಿನ್ನೆಯ ಮೊತ್ತಕ್ಕೆ 51 ರನ್ ಪೇರಿಸಿದರು. 3 ವಿಕೆಟ್ ಏನು ಇತ್ತಲ್ಲ ಇದರಲ್ಲಿ. ರಾಬಿನ್ಸನ್ ಅವರು ಭಾರಿ ಚೆಂದ ಆಡಿದರು, ಅರ್ಧಶತಕ ದಾಖಲಿಸಿದ್ರು. ಅವರ ಫಸ್ಟ್ ಹಾಫ್ ಸೆಂಚುರಿ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಕೊನೆಗೆ ಅವರಿಗೆ ಅದೊಂದು ಟೆಂಪ್ಟ್ ಆಗ್ತದಲ್ಲ, ಎಷ್ಟಂದ್ರೆ ಸಹ ಇವರೆಲ್ಲ ನ್ಯೂ ಏಜ್ ಬ್ಯಾಟ್ಸ್ಮೆನ್ನು. ಆ ಬೇಸಿಕ್ ಕ್ರಿಕೆಟಿಂಗ್ ಶಾಟ್ ಬಿಟ್ಟು ಏನೋ ಟ್ರೈ ಮಾಡುವ ಅಂತ ರಿವರ್ಸ್ ಸ್ವೀಪ್ ಹೊಡಿಲಿಕ್ಕೆ ಹೋದರು. ಜಡೇಜಾ ಅವರ ಬೌಲಿಂಗಲ್ಲಿ ಅವರು ಔಟ್ ಆದರು. ಮತ್ತು ಬಶೀರ್ ಅವರಿಗೆ ಎಂತ ಹೇಳಿ ಕಳಿಸಿದ್ರು ಅಂತ ಗೊತ್ತಿಲ್ಲ, ಮೆಕ್ಕಲಮ್ ಅವರು. ಅದೇ ಅವರಲ್ಲಿ ವಾಗ 6 ಹೊಡಿಯ ಎಂತ ಆಗಿಲ್ಲ, ಹೋಗಂತ ಹೇಳಿ ಕಳಿಸಿದ್ರೆ ಏನ 6 ಹೊಡಿಲಿಕ್ಕೆ ಹೋಗಿ ಅವರು ಡಕ್ಔಟ್ ಆದರು ಅದೇ ಓವರಲ್ಲಿ. ಕೊನೆಗೆ ನಮ್ಮ ಆ್ಯಂಡರ್ಸನ್ ಅವರು ಕೂಡ ಡಕ್ಔಟ್ ಆದರು. ಸೊ ಯಾವಾಗ ರಾಬಿನ್ಸನ್ ಅವರು ಟಕ್ ಅಂತ ಔಟ್ ಆದ ಕೂಡ ಮತ್ತೆರಡು ವಿಕೆಟ್ಸ್ ಬಿತ್ತು. ರೂಟ್ ಅವರು ನಾಟ್ ಔಟ್ 120 ರನ್ ಹೊಡೆದ್ರು. ಸೊ ಓಕೆ, 353 ರನ್ನು ಫೈನ್. ನೋಡುವ, ಭಾರತದ ಬ್ಯಾಟಿಂಗ್ ಮೇಲೆ ನಮಗೆ ನಂಬಿಕೆ ಇದೆ ಅಂತ ನಾವು ಅಂದ್ಕೊಂಡದ್ದು. ಬಟ್ ದಿನದ ಆಟದ ಅಂತ್ಯಕ್ಕೆ 219 ರನ್ನಿಗೆ 7 ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂ ಸಹ 134 ರನ್ ಹಿನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಭಾರತ ತಂಡ. ಶಾಕಿಂಗ್. 219ಕ್ಕೆ 7 ವಿಕೆಟೆಲ್ಲ ಹೋಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು 2 ರನ್ನಿಗೆ ಔಟ್ ಆದರು. ಆ್ಯಂಡರ್ಸನ್ ಅವರ ಬೌಲಿಂಗಲ್ಲಿ ಅವರು ಔಟ್ ಆದರು. ಫೈನ್. ಅದಾದಮೇಲೆ ಜೈಸ್ವಾಲ್ ಮತ್ತು ಗಿಲ್ ಅವರು ಸೇರಿಕೊಂಡು ಭಾರಿ ಚೆಂದ ಆಡ್ತಾಯಿದ್ರು. ಮತ್ತು ಗಿಲ್ ಅವರು LBW ಆದರು. ಈಗ ದ ವೆರಿ ಫೇಮಸ್ ಕ್ರೈ ಬೇಬಿ ಕ್ಯಾಪ್ಟನ್ ಸ್ಟೋಕ್ಸ್ ಅವರು ಥರ್ಡ್ ಟೆಸ್ಟ್ ಮ್ಯಾಚಲ್ಲಿ ಎಂತ ಹೇಳಿದ್ದಾರೆ, ಅವರ ಅಗೇನ್ಸ್ಟ್ ಯಾವುದಾದ್ರೂ ಈಗ LBW ಅಥವಾ ವಿಕೆಟೆಲ್ಲ ಬಿದ್ದಾಗ ಆಗ ಶುರು ಹಚ್ಕೊಳ್ತಾರಲ್ಲ. ಥರ್ಡ್ ಟೆಸ್ಟಲ್ಲಿ ಅವರು ಹೇಳಿದರು, ಇದು ಅಂಪೈರ್ಸ್ ಕಾಲ್ ಅಂತೆಲ್ಲ ಇರಬಾರ್ದು, ವಿಕೆಟಿಗೆ ತಾಗ್ತಾ ಇದ್ರೆ ಅದು LBW ಅಷ್ಟೇ, ಹಾಗೆ ಹೀಗೆ ಕೊಡಬೇಕು ಅಂತ. ಯಾಕಂತಂದರೆ ನಮಗೆ ಅಂಪೈರ್ಸ್ ಯಾವುದೋ ಕೆಲವೊಂದು ಡಿಸಿಷನ್ ನಾಟ್ ಔಟ್ ಅಂತ ಕೊಟ್ಟಿದ್ರು. ಸೊ ಅವರು ಏನು ರಿವ್ಯೂವಿಗೆ ಹೋದಾಗ ಅದು ಜಸ್ಟ್ ಕ್ಲಿಪ್ಪಿಂಗು ಹಾಗೆ ಹೀಗೆ ಅಂತ, ಅದು ಅಂಪೈರ್ಸ್ ಕಾಲೇ ಇದು ನಾಟ್ ಔಟ್ ಅಂತ ಇತ್ತ, ಓಕೆ ನಾಟ್ ಔಟ್ ಅಂತವೆ. ಅಥವಾ ಕೆಲವೊಂದು ಡಿಸಿಷನ್ ಕ್ರಾಲ್ ಇದಾಗಿರ್ಬೋದು, ಇನ್ನು ಕೆಲವೊಂದು ಬ್ಯಾಟ್ಸ್ಮನ್ ಇದು ಅಂಪೈರ್ ಔಟ್ ಅಂತ ಕೊಟ್ಟಿದ್ರು, ಇವರು DRS ತೊಗೊಂಡ್ರು. ಅಂಪೈರ್ ಔಟ್ ಅಂತ ಕೊಟ್ಟಿದ್ರಿಂದ ಅದು ವಿಕೆಟಿಗೆ ಜಸ್ಟ್ ಬೇಸ್ ಕ್ಲಿಪ್ ಆಗ್ತಿತ್ತು ಅಥವಾ ಲೆಗ್ ಸ್ಟಂಪಿಗೆ ತಾಗ್ತಾ ಇತ್ತು. ಸೊ ಆದ್ದರಿಂದ ಸ್ಟಿಲ್ ಇಟ್ ಈಸ್ ಔಟ್ ಅಂತವೇ ಬಂತು. ಸೊ ಇವರೆಲ್ಲ ಏನು ಅಂದ್ಕೊಂಡ್ರು, ಇಂಗ್ಲೆಂಡ್ ಅವ್ರು ಮೋಸ ಆಗ್ತಾ ಉಂಟು ಮಾರ, DRS ನಮಗೆ ವರ್ಕ್ ಆಗ್ತಾ ಇಲ್ಲ ಅಂತ, DRS ಸರಿ ಇಲ್ಲ ಅಂತ ಅದು. ಬಟ್ ಇವತ್ತಿನ ಟೆಸ್ಟ್ ಮ್ಯಾಚಿಗೆ ನೀವು ಕನ್ಸಿಡರ್ ಮಾಡಿದ್ರೆ ಡೇ 2 ಅಲ್ಲಿ ಗಿಲ್ LBW, ಪಾಟಿದಾರ್ LBW ಮತ್ತು ಅಶ್ವಿನ್ LBW, ಇವ್ರು 3 ಜನ ಸಹ DRS ತಗೊಂಡ್ರು. DRS ರಿಟೈನ್ ಆಯಿತು, ರಿವ್ಯೂ ಲಾಸ್ಟ್ ಆಗಲಿಲ್ಲ. ಬಟ್ ಅಗೈನ್ ಅಂಪೈರ್ಸ್ ಕಾಲ್, ಅಂಪೈರ್ ಔಟ್ ಕೊಟ್ಟಿರೋದ್ರಿಂದ ಅದು ಔಟು ಅಂತವೇ ಬಂತು. ಯಾಕಂತಂದರೆ ಅದು ಲೆಗ್ ಸ್ಟಂಪಿಗೆ ತಾಗ್ತಾ ಇತ್ತು, ಅಂದರೆ ಜಸ್ಟ್ ಟಾಪ್ ಆಫ್ ದ ಸ್ಟಂಪಿಗೆ ತಾಗ್ತಾ ಇತ್ತು. ಸೊ ಆದ್ದರಿಂದ ಅಂಪೈರ್ಸ್ ಕಾಲಿಗೆ ಓಕೆ, ಥರ್ಡ್ ಅಂಪೈರ್ಸ್ ಏನಂದ್ರು, ಓಕೆ ಅಂಪೈರ್ ಔಟ್ ಕೊಟ್ಟಿದ್ದಾರೆ, ಇಟ್ ಈಸ್ ಔಟ್ ಅಂತ. ಸೊ ಈಗ ಎಲ್ಲಿ ಹೋದರು ಕ್ರೈ ಬೇಬೀಸ್, ವೇರ್ ಆರ್ ದೇ? ಸೊ 3 ನಮಗೆ ಹಿನ್ನಡೆ ಈ ಥರ ಒಂದು LBW. ಪಾಟಿದಾರ್ ಅವರಿಗೆ ಇನ್ನೂ ಚಾನ್ಸ್ ಸಿಗೋದು ಡೌಟ್ ಅಪ್ಪ. ಯಾಕಂತಂದರೆ KL ರಾಹುಲ್, ಕೊಹ್ಲಿ ಅವರೆಲ್ಲ ವಾಪಸ್ ಬಂದ ಮೇಲೆ ಪಾಟಿದಾರ್ ಅವರಿಗೆ ಚಾನ್ಸ್ ಸಿಗೋದಿಲ್ಲ. ಸಿಕ್ಕಂತಹ ಆಪರ್ಚುನಿಟಿಯನ್ನು ಅವರು 3 ಟೆಸ್ಟಲ್ಲಿ ಸಹ ಯೂಸ್ ಮಾಡಿಕೊಳ್ಳಿಲ್ಲ. 17 ರನ್ ಮಾತ್ರ ಹೊಡಿಲಿಕ್ಕಾದದ್ದು ಪಾಟಿದಾರ್ ಅವರು. ಅವರ 2ನೇ ಬಾಲೇ ಅವರು ಔಟ್ ಆಗ್ತಿದ್ರು, ಈಗೇನು ಡಕ್ ಔಟ್ ಆಗ್ತಾಯಿದ್ರು. ಅದು ಬ್ಯಾಟ್ ಪ್ಯಾಡ್ ಆಗಿ ಜಸ್ಟ್ ಹೀಗೆ ಮೇಲೋಯ್ತು, ಅಲ್ಲಿ ಫೀಲ್ಡರ್ ಇರಲಿಲ್ಲ, ಇಲ್ಲದ್ರೆ ಅದು ಔಟ್ ಆಗ್ತಾಯಿತ್ತು.
ಎನಿವೇಸ್ 17 ರನ್ ಹೊಡೆದ್ರು. ಗಿಲ್ ಅವರು 38 ರನ್ ಹೊಡೆದ್ರು. ಸರ್ಫರಾಜ್ ಖಾನ್ ಅವರು ಆ ಒಂದು ಏನು ಪ್ರೀವಿಯಸ್ ಟೆಸ್ಟಲ್ಲಿ ಝಲಕ್ ತೋರಿಸಿದ್ರಲ್ಲ ಅದು ತೋರಿಸ್ಲಿಕ್ಕೆ ಆಗಲಿಲ್ಲ. ಅವರದು ಒಂದು ರನ್ಔಟು ಸದ್ಯದಲ್ಲೇ ಜಸ್ಟಲ್ಲಿ ಬಚಾವ್ ಆಯಿತು. ನೆಕ್ಸ್ಟ್ ಒಂದು ಸ್ಲಿಪ್ ಕ್ಯಾಚಲ್ಲಿ ರೂಟ್ ವಾಸ್ ಲೇಟ್ ಟು ರಿಯಾಕ್ಟ್. ಅದು ಕಷ್ಟದ ಕ್ಯಾಚ್ ಬಿಡಿ, ಬಟ್ ಸ್ಟಿಲ್ ಅದನ್ನು ಕ್ಯಾಪಿಟಲೈಸ್ ಮಾಡ್ಲಿಕ್ಕೆ ಆಗಲಿಲ್ಲ. 17 ರನ್ ಹೊಡೆದು ಸರ್ಫರಾಜ್ ಖಾನ್ ಅವರು ಔಟ್ ಆದರು. ಅಶ್ವಿನ್ ಅವರು ಡಬಲ್ ಡಿಜಿಟ್ಸ ಕ್ರಾಸ್ ಆಗಲಿಲ್ಲ, 2 ರನ್ ಹೊಡೆದ್ರು ಅಂತ ಕಾಣ್ತದೆ, 2-1. ಸೊ ಅವರು ಸಹ ಬೇಗ ಔಟ್ ಆದರು. LBW ನಮ್ಮ ಜಡೇಜಾ ಅವರು ಒಂದು 2 ಸಿಕ್ಸ್ ಹೊಡೆದು 2 ಬಾಲ್ 2 ಸಿಕ್ಸ್ ಹೊಡೆದ್ರು. ಬಟ್ ಅವರು ಸಹ ಬಶೀರ್ ಅವರ ಬೌಲಿಂಗಲ್ಲಿ ಔಟ್ ಆದರು. ಅಲ್ಟಿಮೇಟ್ ಬೌಲಿಂಗ್ ಮಾರೆ, ಸೀರಿಯಸ್ಲಿ ಟೂ ಗುಡ್ ಬೌಲಿಂಗ್. ಆ ಮನುಷ್ಯ 8ನೇ ಓವರ್ ಹಾಕಲಿಕ್ಕೆ ಬಂದದ್ದು, ಅಂದರೆ 7 ಓವರ್ ಫಸ್ಟ್ 7 ಓವರ್ಸ್ ಆ್ಯಂಡರ್ಸನ್ ಮತ್ತು ರಾಬಿನ್ಸನ್ ಅವರು ಸೇರಿಕೊಂಡು ಬಾಲ್ ಹಾಕಿದ್ಮೇಲೆ 8ನೇ ಓವರ್ ಹಾಕಲಿಕ್ಕೆ ಬಂದರು. ಬಶೀರ್ ಸತತ ಕಂಟಿನ್ಯೂಸ್ 31 ಓವರ್ ಆ ಮನುಷ್ಯ ಹಾಕಿದ್ದು, ಕಂಟಿನ್ಯೂಸ್. ಏಯ್ ಸೀರಿಯಸ್ಲಿ ಟೂ ಗುಡ್ ಮಾರೆ. ಕಂಟಿನ್ಯೂಸ್ 31 ಓವರ್ಸ್ ಹಾಕೋದಂತ ಒಂದು ಎಂಡಿಂದ ಕಂಟಿನ್ಯೂಸ್ 31 ಓವರ್ ಹಾಕಿ 4 ವಿಕೆಟ್ಗಳನ್ನು ಕಬಳಿಸಿದರು. ನಮ್ಮ ಪಾಲಿಗೆ ಒಂದು ಎಂತ ಆಶಾಕಿರಣ ಆಗಿದ್ದದ್ದು ಕೇವಲ ಜೈಸ್ವಾಲ್ ಮಾತ್ರ. ಅವರು 73 ರನ್ ಹೊಡೆದು ಔಟ್ ಆದರೂ ಬಿಟ್ಟರೆ ಬೇರೆ ಯಾರು ಸಹ ಅಂಥ ಬ್ಯಾಟಿಂಗ್ ಪ್ರದರ್ಶನ ಬರಲಿಲ್ಲ ಅವ್ರದ್ದು. ಆ ಕಡೆಯಿಂದ ಬಶೀರ್, ಇನ್ನೊಂದು ಎಂಡಿಂದ ಟಾಮ್ ಹಾರ್ಟ್ಲಿ ಕಂಟಿನ್ಯೂಸ್ ಆಗಿ ಬಾಲ್ ಹಾಕ್ತಾಯಿದ್ರು. ಐ ಥಿಂಕ್ ಅವರಿಬ್ಬರು ಸೇರಿಕೊಂಡು 39 ಓವರ್ ಹಾಕಿದ್ರು, 37 ಓವರ್ ಹಾಕಿದ್ರೆ ಏನೋ ಕಂಟಿನ್ಯೂಸ್. ಬಟ್ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಬಶೀರ್ ಕಂಟಿನ್ಯೂಸ್ 31 ಓವರ್ ಹಾಕಿದರು. ಆ್ಯಸ್ ಎ ಜೋಡಿ ಅವರು 35-39 ಏನೋ ಓವರ್ ಹಾಕಿದ್ದಾರೆ. ಬಟ್ ಸೂಪರ್, ವೆರಿ ಟೈಟ್ ಲೈನ್ ಆ್ಯಂಡ್ ಲೆಂತ್ ಇಂಗ್ಲೆಂಡ್ ಕಡೆಯಿಂದ ಇವತ್ತಂತೂ. ನನಗೆ ಇಂಪ್ರೆಸಿವ್ ಅಂತ ಅನಿಸಿದ್ದು ಇಬ್ಬರೇ ಪ್ಲೇಯರ್ಸು ಇವತ್ತಿನ ಇನ್ನಿಂಗ್ಸಲ್ಲಿ. ಒಂದು ಸಾವು ಮರೆ ವೀಡಿಯೋ ಮಾಡ್ತಿದ್ದಾಗಲೇ ಕರೆಂಟ್ ಹೋಯ್ತು ಕರ್ಮ. ನನಗೆ ಇಂಪ್ರೆಸಿವ್ ಅಂತ ಅನಿಸಿದ್ದು 2 ಪ್ಲೇಯರ್ಸ್ ನಮ್ಮ ಇಂಡಿಯನ್ ಇನ್ನಿಂಗ್ಸಲ್ಲಿ. ಒಂದು ಯಶಸ್ವಿ ಜೈಸ್ವಾಲ್ ಅವರು 73 ರನ್ ಹೊಡೆದು ಔಟ್ ಆದರು. ಇನ್ನೊಂದು ಧ್ರುವ್ ಜುರೇಲ್ ಲಾಸ್ಟ್ ಮ್ಯಾಚಲ್ಲಿ ಸಹ ಭಾರಿ ಚಂದ ಆಡಿದರು. ಅಂಥ ಒಂದು ಟೆಂಪರ್ಮೆಂಟ್. ನಾನು ಭರತ್ ಜೊತೆನೇ ಕಂಪೇರ್ ಮಾಡ್ತಾ ಇರೋದು. ಭರತಿಗೆ ಕಂಪೇರ್ ಮಾಡಿದರೆ ಜುರೇಲ್ ಭಯಂಕರ ಕ್ಲಾಸಿ ಪ್ಲೇಯರ್ ಅಂತ ನಂಗೆ ಅನ್ನಿಸ್ತಾ ಉಂಟು. ಟೂ ಅರ್ಲಿ ಟು ಜಡ್ಜ್ ಅಂತ ಅನ್ನಿಸ್ಬೋದು, ಬಟ್ ಇಂಡಿವಿಜುವಲ್ ಒಪಿನಿಯನ್. ಜುರೇಲ್ ಈಗ ಸಹ ನಾಟ್ ಔಟ್ 30 ಏನೋ ಹೊಡೆದಿದ್ದಾರೆ. ಇನ್ನೂ ಸಹ 134 ರನ್ಗಳಿಂದ ನಾವು ಹಿನ್ನಡೆಯನ್ನು ಕಾಯ್ದುಕೊಂಡಿದ್ದೇವೆ. ಕುಲ್ದೀಪ್ ಯಾದವ್ ಅವರು ಚಂದ ಆಡ್ತಿದ್ದಾರೆ, ಅವರೊಂದು 17 ರನ್ ಹೊಡೆದಿದ್ದಾರೆ. ಈಸ್ ಗುಡ್. ಟೆಸ್ಟಿಗೆ ಒಂದು ಚಂದದ ಬ್ಯಾಟ್ಸ್ಮನ್ನೇ ಏನು ನಮ್ಮ ಕುಲ್ದೀಪ್ ಯಾದವ್ ಅವರು. ಒಂಥರ ಇಶಾಂತ್ ಶರ್ಮನ್ ಥರ ಮಾರೆ. ಅಂದರೆ ವಿಕೆಟನ್ನು ಒಪ್ಪಿಸೋದಿಲ್ಲ. ಅವರ ವಿಕೆಟ್ ತೆಗಿಬೇಕಿದ್ರೆ ಸಹ ಒಂದು ಸ್ವಲ್ಪ ಬೌಲರ್ಸು ತಲೆ ಖರ್ಚು ಮಾಡಬೇಕು. ಸುಮ್ಮನೆ ಏನೋ ಒಂದು ಹೊಡಿಲಿಕ್ಕೆ ಹೋಗಿ ಎಲ್ಲ ಔಟ್ ಆಗೋದಿಲ್ಲ. ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಕುಲ್ದೀಪ್ ಯಾದವ್ ಅವರು, ಧ್ರುವ್ ಜುರೇಲ್ ಅವರಿಗೆ. ನಾಳೆ ಈ ಹಿನ್ನಡೆ ಎಷ್ಟು ಕಡಿಮೆ ಆಗ್ತದೆ ನೋಡಬೇಕು. ಮುನ್ನಡೆ ಅಂತೂ ಸಿಗೋದಿಲ್ಲ, ಬಟ್ 134 ಅಟ್ಲೀಸ್ಟ್ 34ಕ್ಕೆ ಒಂದು 100 ರನ್ ಸೇರಿಸಿದರೆ ಇಂಡಿಯಾ, ಅದೊಂದು ದೊಡ್ಡ ವಿಷಯ. ಆಗ ಭಯಂಕರ ನಾವು ಫೈಟ್ ಕೊಡ್ಬೋದು ಅಂತ ಹಂಗೆ ಅನ್ನಿಸ್ತಾ ಉಂಟು. ಬಟ್ ಡೇ ಬಿಲಾಂಗ್ಸ್ ಟು ಇಂಗ್ಲೆಂಡ್. ತುಂಬ ಬೇಜಾರಾಯಿತು ಭಾರತದ ಬ್ಯಾಟಿಂಗ್ ನೋಡಿ. ಈ ಮ್ಯಾಚ್ ವಿನ್ ಆದರೆ ಸೀರೀಸೇ ವಿನ್ ಆಗ್ತಿದ್ವಲ್ಲ ಮಾರ. ಅದು ಇನ್ನೂ ಸಹ ಸೋಲಿಲ್ಲ, ಇನ್ನೂ ಸಹ 3 ದಿನ ಉಂಟು. ಭಾರತ ಫೈಟ್ ಕೊಡ್ತಾರೆ ಅಂತ ನನಗೊಂದು ಭಯಂಕರ ಅನ್ನಿಸ್ತಾ ಉಂಟು. ನಿಮಗೆ ಅಂತ ಅನ್ನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿರೋ ಬರುವ. ಬಾಯ್, ನಮಸ್ಕಾರ.